ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀ ಡಿ ರೇವಣ್ ಸಿದ್ದಪ್ಪರವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಶಾಲಾ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಒಲಗೂರಿನ ಖ್ಯಾತ ಜನಪ್ರಿಯ ವೈದ್ಯರಾದ ಡಾಕ್ಟರ್ GM ಸಿದ್ದರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಾಲಾ ಕಾರ್ಯಕ್ರಮ ಪರವಾಗಿ ಶಾಲಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಭಕ್ತವತ್ಸಲ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಾಲಾ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಕುಮಾರಸ್ವಾಮಿ ಅವರು ಅಧೀಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಇವರಿಗೂ ಕೂಡ ಶಾಲಾ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ. ಹಲಗೂರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ KT ಶಂಕರಗೌಡರವರು ಸಹ ನಿಮ್ಮೆಲ್ಲರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಿಟ್ಟೂರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸತೀಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಹಲಗೂರು ನಿವೃತ್ತ ಶಿಕ್ಷಕರಾದ ಶ್ರೀಯುತ ತಿಮ್ಮಪ್ಪ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕ ಬಂಧುಗಳಿಗೂ ಆರಕ್ಷಕ ಸಿಬ್ಬಂದಿ ವರ್ಗದವರಿಗೂ ಪತ್ರಿಕಾ ವರದಿಗಾರರಿಗೂ ಸಮೂಹ ಮಾಧ್ಯಮದವರಿಗೂ ಹಾಗೂ ಹಲಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೂ ಹಾಗೂ ವೇದಿಕೆ ವ್ಯವಸ್ಥಾಪಕರಿಗೂ ಹಾಗೂ ಇತರ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರಿಸುತ್ತೇನೆ. ಹಾಗೆಯೇ ನಮ್ಮ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಿರಿಗೌಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತಿಸಿ ಧನ್ಯವಾದಗಳು. ಬೆಳಗಲಿದೆ ಸುಜ್ಯೋತಿ, ಕಾರ್ಯಕ್ರಮಗೊಳ್ಳಲಿದೆ ಚಾಲತಿ, ಇದುವೇ ಉದ್ಘಾಟನೆಯ ರೀತಿ. ಈಗ ತಮ್ಮ ಅಮೂಲ್ಯ ಹಸ್ತಗಳಿಂದ ಜ್ಞಾನದ ಸಂಕೇತವಾದ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಶಿವಲಿಂಗಯ್ಯ ಸರ್ ಮತ್ತು ಎಲ್ಲ ಗಣ್ಯರನ್ನು ಕಾರ್ಯಕ್ರಮದ ಪರವಾಗಿ ಕೇಳಿಕೊಳ್ಳುತ್ತೇನೆ.
ಚಾಲನೆ ನೀಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಚರಣ ಉದ್ಘಾಟನಾ ಭಾಷಣ. ತಮ್ಮ ಅಮೂಲ್ಯ ಹಸ್ತಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶ್ರೀ ಎ.ಟಿ. ಶಿವಲಿಂಗಯ್ಯನವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಳವಳ್ಳಿ, ಇವರನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ಹಲಗೂರಿನಲ್ಲಿ ಸಪ್ತಗಿರಿ ವಿದ್ಯಾಸಂಸ್ಥೆ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಮಂಗಳಮ್ಮರವರೇ, ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ಹಾಗೂ ಸಂಸ್ಥಾಪಕರಾದಂಥ ಶ್ರೀ ಗಿರಿಗೌಡರವರೇ, ಮುಖಂಡರಾದಂಥ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದಂಥ ಶ್ರೀ ತಿಮ್ಮಪ್ಪರವರೇ, ನಮ್ಮ ಕಚೇರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂಥ ಶ್ರೀ ರೇವಣ್ ಸಿದ್ದಪ್ಪನವರೇ, ನಮ್ಮ ಇಲಾಖೆಯ ಎಲ್ಲ CRP ಹಾಗೂ ಕಚೇರಿ ಸಿಬ್ಬಂದಿ ಹಾಗೂ ಗಣ್ಯ ಮಹಾಶಯರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪಾಲಕ ಪೋಷಕರುಗಳೇ, ಬಹಳ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ತರುವಂತಹ ಆತ್ಮೀಯ ಪುಟಾಣಿ ಮಕ್ಕಳೇ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂದರೆ ಬೆಳವಣಿಗೆಗಾಗಿ ಸಮಾಜ, ಕುಟುಂಬ, ಶಾಲೆ, ಇನ್ನಿತರ ಆಯಾಮಗಳು ಅಥವಾ ಇನ್ನಿತರ ಏಜೆನ್ಸಿಗಳು ಭಾಗಿದಾರರಾಗಿ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಇಲಾಖಾ ವತಿಯಿಂದ ಪ್ರತಿ ಮಗುವಿಗೆ ಕೇವಲ ಓದು ಬರೆಯುವುದಾಗಲಿ, ಅಭ್ಯಾಸ ಪುಸ್ತಕವನ್ನು ಅಭ್ಯಾಸ ಮಾಡೋದಾಗಲಿ, ಪಠ್ಯ ಪುಸ್ತಕದಲ್ಲಿರುವಂಥ ವಿಷಯವನ್ನು ಮನನ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗಿ ಉತ್ತಮ ಅಂಕ ಗಳಿಸೋದಾಗಲಿ ಇಷ್ಟೇ ಶಿಕ್ಷಣ ಅಲ್ಲ. ಪ್ರತಿಯೊಂದು ಮಗುವಿಗೆ ತನ್ನದೇ ಆದಂತಹ ಮಹತ್ತರವಾದಂತಹ ವಿಭಿನ್ನ ಪ್ರತಿಭೆಗಳು ಇರ್ತದೆ. ಅಂತಹ ಪ್ರತಿಭೆಗಳನ್ನು ನಾವುಗಳು ಹಲವಾರು ರೀತಿಯಲ್ಲಿ ಮನೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಸರ್ಕಾರ ಇರ್ಬೋದು, ಇಲಾಖೆ ಇರ್ಬೋದು, ಶಿಕ್ಷಣ ಸಂಸ್ಥೆ ಇರ್ಬೋದು, ಪ್ರತಿಯೊಂದು ಭಾಗಿದಾರರು ಅಂತ ಆಗಲೇ ಏನು ಹೇಳಿದೆ, ಅವರು ಅಂತಹ ಮಗುವಿನ ಪ್ರತಿಭೆಯನ್ನು ಹೊರತಂದು ಮುಂದೆ ಸತ್ಪ್ರಜೆಯಾಗಿ ಬಾಳಬೇಕಾದ್ರೆ ಆ ಮಗು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ತಾಲೂಕಿಗೆ, ಹೋಬಳಿಗೆ ಸತ್ಪ್ರಜೆ ಆಗಬೇಕು ಅಂದರೆ, ಆ ಒಂದು ಆಸ್ತಿ ಆಗಬೇಕು ಅಂದರೆ ನಾವು ಆ ಮಗುವಿಗೆ ಇರುವಂತಹ ಪ್ರತಿಭೆಯನ್ನು ಹೊರತಂದು ಅದನ್ನು ಪಾಲನೆ ಪೋಷಣೆ ಮಾಡಿ ನಾವು ಗಣ್ಯ ವ್ಯಕ್ತಿಯನ್ನು ಮಾಡೋದು ಅಥವಾ ಪ್ರತಿಭಾವಂತನನ್ನು ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಇಂತಹ ಸಂದರ್ಭದಲ್ಲಿ ಕೇವಲ ಪಾಠ ಪ್ರವಚನ ಅಲ್ಲದೆ ಪ್ರತಿ ಮಗುವಿಗೂ ಸಹ ಇನ್ನಿತರ ಪ್ರತಿಭೆಗಳಾದಂತಹ, ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಮನರಂಜನಾ ಕಾರ್ಯಕ್ರಮ ಇರ್ಬೋದು, ನೃತ್ಯ ಇರ್ಬೋದು, ಹಾಡಿರ್ಬೋದು, ಯಾವುದೇ ಒಂದು ಪ್ರತಿಭೆಯನ್ನು ಓರೆ ಹಚ್ಚಿ ಪ್ರಾಕ್ಟೀಸ್ ಮಾಡಿಸಿ ಇಂತಹ ವೇದಿಕೆಗಳಲ್ಲಿ ನಿಮ್ಮ ಮಕ್ಕಳುಗಳನ್ನ ಒಂದು ಪ್ರದರ್ಶನಕ್ಕೋಸ್ಕರ ಇಟ್ಟರೆ ಅದು ಎತ್ತಿ ಹುಟ್ಟಿಸಿ ಸಾಕಿ ಸಲುವಿರುವಂತಹ ಪೋಷಕರಿಗೆ, ವಿದ್ಯೆ ಕಲಿಸ್ತಿರುವಂತಹ ಶಿಕ್ಷಣ ಸಂಸ್ಥೆಗೆ, ಒಂದು ಸಮಾಜಕ್ಕೆ, ಪ್ರತಿಯೊಬ್ಬರಿಗೂ ಸಹ ಹೆಮ್ಮೆ ಪಡುವಂತಹ ವಿಷಯ ಆಗಿರ್ತದೆ. ಯಾಕೆಂದರೆ ಯಾವ್ಯಾವ ಮಗುವಿನಲ್ಲಿ ಎಂತೆಂಥ ಪ್ರತಿಭೆ ಇದೆ ಯಾರಿಗೂ ಹೇಳಲಿಕ್ಕಾಗಲ್ಲ. ವರ್ಷಕ್ಕೊಂದು ಸಾರಿ
ಇಂತಹ ಸಂದರ್ಭಗಳನ್ನು ಪ್ರತಿಯೊಬ್ಬ ಪೋಷಕರು ಸಹ ತಮ್ಮ ಕಣ್ಣು ತುಂಬಿಸ್ಕೊಂಡು ತಮ್ಮ ಮಗುವಿಗೆ ಯಾವ್ಯಾವ ಪ್ರತಿಭೆ ಇದೆ ಅದಕ್ಕೆ ನಾವು ಮುಂದೆ ಏನು ಆಗಬೇಕು. ಯಾಕೆಂದರೆ ನಾನು ಪ್ರತಿ ಸಭೆಗಳಲ್ಲಿ ಪ್ರತಿ ಇದರಲ್ಲಿ ಹೇಳ್ತಾ ಇರ್ತೀನಿ, ಸರ್ಕಾರ ಇರ್ಬೋದು, ಇಲಾಖೆ ಇರ್ಬೋದು, ವಿದ್ಯೆ ಕಲ್ತಿರುವಂಥ ಪ್ರತಿಯೊಬ್ಬರು ಮಕ್ಕಳಿಗೂ ಸರ್ಕಾರಿ ಕೆಲಸ ಕೊಡ್ಲಿಕ್ಕಂತೂ ಆಗಲ್ಲ. ಕೆಲವು ಮಕ್ಕಳು ಸರ್ಕಾರಿ ಕೆಲಸಕ್ಕೆ ಮೀಸಲಾಗಿರ್ತಾರೆ, ಕೆಲವು ಮಕ್ಕಳಿಗೆ ಮಾತ್ರ ಅಂತಹ ಅವಕಾಶ ಸಿಗ್ತದೆ. ಇನ್ನು ಬಾಕಿ ಮಕ್ಕಳುಗಳು ತಮ್ಮಲ್ಲಿರುವಂಥ ಪ್ರತಿಭೆ, ನೃತ್ಯ ಇರ್ಬೋದು, ಆ ನೃತ್ಯದಲ್ಲೇ ತಮ್ಮ ಒಂದು ಅಭ್ಯಾಸ ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೃತ್ಯಪಟು ಆಗ್ಬೋದು. ಕೆಲವ್ರಿಗೆ ಕ್ರೀಡೆ ಇರ್ಬೋದು, ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದು ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡ್ಬೋದು. ಅದಕ್ಕೋಸ್ಕರ ದಯಮಾಡಿ ಪೋಷಕರು ಯಾವುದೇ ಮಗು ಆ ಮಗು ಚೆನ್ನಾಗಿ ಓದ್ತದೆ, ನಮ್ಮ ಮಗು ಚೆನ್ನಾಗಿ ಓದಲ್ಲ ಅಂತ ಹೋಲಿಕೆ ಮಾಡಲಿಕ್ಕೆ, ಕಂಪ್ಯಾರಿಷನ್ ಮಾಡಿ ಅಂತಹ ಮಗುವಿನ ಆಸೆಗೆ ತಣ್ಣೀರೆರಚಿ ಅಂಥ ಮಕ್ಕಳುಗಳನ್ನ ಅರಳುತ್ತಿರುವಂಥ ಮಗುಗಳನ್ನ ನಾವೇ ಚಿವುಟಿ ನಾವೇ ಒಣಗಿಸಿ ಅಂಥವ್ರಿಗೆ ಡಿಪ್ರೆಸ್ ಮಾಡೋದು ಅಥವಾ ಅವ್ರಿಗೆ ನಿರಾಶೆ ಮಾಡೋದು ಯಾವುದೇ ಪೋಷಕರು ದಯಮಾಡಿ ಮಾಡಬೇಡಿ. ಅದು ಬೇಕಾಗಿಲ್ಲ. ನಾನೊಬ್ಬ ಇಲಾಖೆಯಿಂದ ಒಬ್ಬ ಪ್ರತಿನಿಧಿಯಾಗಿ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಮಕ್ಕಳನ್ನ ನೀವು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಾಗಲಿ, ಭೇದ ಭಾವ ಮಾಡೋದಾಗಲಿ, ಡಿಸ್ಕ್ರಿಮಿನೇಟ್ ಮಾಡೋದಾಗಲಿ ದಯಮಾಡಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಸಂಸ್ಥೆ ಬಗ್ಗೆ ನಾನು ಬಂದು ಒಂದು 3-4 ತಿಂಗಳಾಗಿದೆ ಈ ತಾಲೂಕಿಗೆ. ಅಂದರೆ ಈ ತಾಲೂಕು ನನಗೆ ಹಳೇದು, ಬಟ್ ಈ ಹುದ್ದೆಗೆ ಬಂದು 3-4 ತಿಂಗಳಾಗಿದೆ. ಈ ಶಾಲೆ ಫಲಿತಾಂಶದ ಬಗ್ಗೆ ತಿಳ್ಕೊಂಡಿದ್ದೀನಿ. ಸತತವಾಗಿ 10 ವರ್ಷಗಳಿಂದ SLCಯಲ್ಲಿ 100% ರಿಸಲ್ಟ್ ಬರ್ತಿದೆ. ಅದರಲ್ಲೂ ಡಿಸ್ಟಿಂಕ್ಷನ್ಗಳು ಟಾಪ್ ಮೋಸ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಕೇಳ್ತಿದ್ದಾರೆ. ನಮ್ಮ ಈ ಸಂಸ್ಥೆಯವರು ಸಹ ಗಿರಿಗೌಡರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಇಲಾಖೆಗೆ ಎಲ್ಲ ಹಲಗೂರು ಎಲ್ಲ ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ಒಂದು ದಾರಿದೀಪ ಆಗಲಿ, ಈ ಸಂಸ್ಥೆ ಮುಖಾಂತರ ಒಳ್ಳೆ ದೊಡ್ಡ ಮಹಾನ್ ವ್ಯಕ್ತಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಅದಕ್ಕೋಸ್ಕರ ಇಂತಹ ಸುಸಂದರ್ಭದಲ್ಲಿ ಇಂಥ ವಿದ್ಯೆ ಕಲ್ತಿರುವಂಥ ಮಕ್ಕಳಿಗೆ ಯಾವುದೇ ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು ಭೇದ ಭಾವ ಮಾಡಲಿಕ್ಕಾಗಲಿ, ಮಕ್ಕಳನ್ನ ಅವರ ಆಸೆನ ತಣ್ಣೀರಿಸೋದಾಗಲಿ ಅಥವಾ ಕುಂದಿಸೋದಾಗಲಿ ದಯಮಾಡಿ ಯಾರು ಹೋಗಬೇಡಿ. ತನ್ನದೇ ಆದಂತಹ ಪ್ರತಿಭೆಯನ್ನು ಆ ಮಗು ಹೊಂದಿರ್ತದೆ. ಆ ಮಗುವಿಗೆ ಯಾವ ಅಭಿರುಚಿ ಯಾವುದರಲ್ಲಿರ್ತದೆ ಅದ್ರ ಬಗ್ಗೆ ನೀವು ಪ್ರೋತ್ಸಾಹ ಕೊಟ್ಕೊಂಡು ನಿರಂತರವಾಗಿ ಆ ಮಗುವಿನ ಪಾಲನೆ ಪೋಷಣೆ ಮಾಡಿಕೊಂಡು ದಯಮಾಡಿ ನೀವೆಲ್ಲ ಆ ಮಗುವಿನ ಬಗ್ಗೆ ಕಾಳಜಿ ವಹಿಸಿ. ಎಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ಪೋಷಕರಲ್ಲಿ ಒಂದು ಮನವಿ, ಒಂದು ಮಗು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಇದರಲ್ಲೂ ಮುಂದುವರಿಬೇಕಂದ್ರೆ ಕೇವಲ ಶಾಲೆ ಒಂದೇ ಮಾತ್ರ ಅಲ್ಲ, ಪೋಷಕರ ಕೊಡುಗೆನೂ ಇರ್ತದೆ, ಸಮಾಜದ ಕೊಡುಗೆನೂ ಇರ್ತದೆ, ಸಂಘ ಸಂಸ್ಥೆಗಳ ಕೊಡುಗೆನೂ ಇರ್ತದೆ, ಸರ್ಕಾರದ ಕೊಡುಗೆನೂ ಇರ್ತದೆ. ಹಾಗಾಗಿ ನಾವು ಮಗುನ ಒಂದು ಶಾಲೆಗೆ ಸೇರಿಸ್ಬಿಟ್ಟಿದ ತಕ್ಷಣ ನಮ್ಮ ಮಗುಗೆ ಟಾಪ್ ಮೋಸ್ಟ್ ಮಾಡಬೇಕು, ಎಲ್ಲದರಲ್ಲೂ ಪಕ್ಕ ಮಾಡಬೇಕು ಅಂತ ಶಿಕ್ಷಕರನ್ನಿರ್ಬೋದು, ವಿದ್ಯಾಸಂಸ್ಥೆಗಳಾಗಲಿ ನಂಬ್ಕೊಳ್ಳೋದು ಅದು ಅತಿಶಯೋಕ್ತಿ ಅಲ್ಲ. ನಿಮ್ಮಲ್ಲಿ ಕಾಣಿಕೆ ಮಗುವಿಗೆ ಮಾನವೀಯ ಮೌಲ್ಯ ಬರಬೇಕು, ಒಳ್ಳೆ ಸಂಸ್ಕೃತಿ ಬರಬೇಕು, ಇರೋರ ಕಂಡ್ರೆ ಗೌರವ ಬರಬೇಕು. ಅದನ್ನೆಲ್ಲ ನೀವು ಮನೆಯಲ್ಲೇ ಈಗಾಗಲೇ GP ರಾಜರತ್ನಂ ಅವರು ನಿಮಗೆಲ್ಲ ಹೇಳಿದ್ದಾರೆ ಗೊತ್ತು. ಮಗುವಿಗೆ ಮೊದಲನೇ ಶಾಲೆ ಯಾವುದಪ್ಪ ಅಂದರೆ ಮನೆ, ಮೊದಲನೇ ಪಾಠ ಶಾಲೆ ಮನೆ. ಹಂಗಾಗಿ ಮನೆಯಿಂದ ಒಳ್ಳೆ ಸಂಸ್ಕೃತಿ ಸಂಸ್ಕಾರನ ಕಲಿಸಿ ಹೊರಗಡೆ ಸಮಾಜಕ್ಕೆ ಬಿಟ್ಟರೆ ವಿದ್ಯಾಸಂಸ್ಥೆ ಕಳಿಸಿದ್ರೆ ಆ ಮಗುಗೆ ಮುಂದೆ ಆದರ್ಶವಾಗಿ ಸಮಾಜದಲ್ಲಿ ಬಾಳಲಿಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಶಿಕ್ಷಣ ಈ ಸಂಸ್ಥೆ ಕೊಡಲಿ. ನೀವು ನಿಮ್ಮ ಮಕ್ಕಳುಗಳಿಗೆ ಮುಂದೆ ದಾರಿದೀಪ ಆಗಿ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಪ್ರತಿಯೊಬ್ಬರು ಸಹ ನಮ್ಮ ಒಂದು ಸಮಾಜಕ್ಕೆ ಸತ್ ಪ್ರಜೆಗಳಾಗಲಿ, ಆದರ್ಶ ಪ್ರಜೆಗಳಾಗಲಿ, ನಮ್ಮ ರಾಜ್ಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಷ್ಟ್ರ ನಿಮ್ಮ ಕಡೆಯಿಂದ ಹೆಚ್ಚು ಮುಂದುವರಿಲಿ. ಅದು ಒಳ್ಳೆ ಕೊಡುಗೆ ಕಾಣಿಕೆ ಕೊಟ್ಟಂಗೆ ಆಗ್ತದಂಥ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಕೊಟ್ಟಂತಹ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳಿಗೂ ತಮಗೂ ಸಹ ನಾನು ವಂದಿಸ್ತಾ ನನ್ನ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರಗಳು. ಸಪ್ತಗಿರಿ ಶಿಕ್ಷಣ